ಬಸ್ಸು ವೆಲ್ಕಮ್ ಟು ಮಲೇಷಿಯಾ. ಬಸ್ಸು ಡ್ರೋನ್ ಶಾಟ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಮತ್ತು ನಿಮ್ಗೆ ಇನ್ನೊಂದು ಏನಂದರೆ ಮಲೇಷ್ಯಾದಲ್ಲಿ ಇಲ್ಲಿ ನೋಡಿ ಒಳ್ಳೆ ಗಾಡ್ ಇದ್ದಂಗಿಲ್ವಾ ಈ ಕಡೆ, ಮತ್ತು ಇದು ರೋಡು ಮತ್ತು ಇದು ಕಾಡು ಒಳ್ಳೆ ಘಾಟ್ ಸೆಕ್ಷನ್ ಥರ ಇದೆ. ಆದರೆ ಘಾಟ್ ಸೆಕ್ಷನ್ ಅಲ್ಲ, ಇದು ಮೇನ್ ಸಿಟಿ ಕುಲಾಲಂಪುರ್ ಅಂತ ಇರೋ ಜಾಗದಲ್ಲಿ ನಾನಿರೋದು. ಕಲರ್ ಕಾಣಿಸ್ತಿದೆಯಲ್ಲ, ಇದು ಸೈಕಲ್ಗೆ ಮಾತ್ರ ಬಸ್ಸು. ಲೆಕ್ಕ ಹಾಕೊಳ್ಳಿ ಇನ್ಯಾವ ರೇಂಜ್ಗೆ ಡಿಸಿಪ್ಲಿನ್ ಮೇಂಟೈನ್ ಮಾಡ್ತಾರೆ ಈ ಜಾಗದಲ್ಲಿ ಅಂತ. ತುಂಬ ಡೆವಲಪ್ ಆಗಿಬಿಟ್ಟಿದೆ ಬಸ್ಸು. ಸ್ವಲ್ಪ ದೂರದಿಂದ ನಡ್ಕೊಂಡ್ಬಂದಿದ್ದೀನಿ. 2016ರಲ್ಲಿ ಕಬಾಲಿಡಾ ಅಂತ ಮೂವಿ ರಿಲೀಸ್ ಆಯಿತು. ಡೈಲಾಗ್ ಜ್ಞಾಪನ ಇದೆಯಾ? ಈ ಮೂವಿ ನಮ್ಮ ರಜನಿಕಾಂತ್ ಸರ್ ಅವ್ರು ಮಾಡಿದ್ದು. ಅದರಲ್ಲಿ ಏನೇನು ತೋರಿಸಿದ್ರು ಅಂದರೆ ಮಲೇಷ್ಯಾನ ಹೆವಿಯಾಗಿ ತೋರಿಸಿದ್ದಾರೆ. ಸೊ ಆ ಮೂವಿ ನೋಡಿದ್ಮೇಲೆ ನನಗೆ ಗೊತ್ತಾಯಿತು, ಓ ಇದ ಮಲೇಷ್ಯಾ ಅಂತ. ಸೊ ಅವಾಗವರೆಗೂ ನನಗೆ ಗೊತ್ತಿರಲಿಲ್ಲ ಮಲೇಷ್ಯಾ ಈ ಥರ ಇದೆ ಅಂತ. ಆದರೆ ತುಂಬಾ ಡೆವಲಪ್ ಆಗಿಬಿಟ್ಟಿದೆ ಈ ಮಲೇಷ್ಯಾ. ಸೊ ನಾನು ನಿಮಗೆ ತೋರ್ಸೋಕೆ ಹೋಗ್ತಾ ಇರೋದು ಅದೇ ಮಲೇಷ್ಯಾನ. ಮತ್ತು ಈ ಮಲೇಷ್ಯಾದಲ್ಲಿ ನಾವು ಎಕ್ಸ್ಪ್ಲೋರ್ ಮಾಡೋದು ಬೇಜಾನ್ ಐತೆ. ಇನ್ನೊಂದು ಏನಂದರೆ ಬಸ್ಸು, ಈ ಮಲೇಷ್ಯಾದಲ್ಲಿ ಒಂದು ಬಿಲ್ಡಿಂಗ್ ಉದ್ದ ಅಂದರೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಬಿಲ್ಡಿಂಗ್ ಅದಕ್ಕಿಂತ ಉದ್ದ, ಅದ್ರ ಪಕ್ಕದಲ್ಲಿ ಅದಕ್ಕಿಂತ ಉದ್ದ 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 ಫುಲ್ಲು ಮೇಲ್ಮೇಲೆ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನಾನು ಹಿಂಗೆ ಮೇಲೆ ಹಿಂಗೆ ನೋಡಬೇಕು, ಆ ರೇಂಜಿಗೆ ಡೆವಲಪ್ ಆಗಿಬಿಟ್ಟಿದೆ ಈ ಮಲೇಷಿಯಾ. ಶೆಲ್ಲೊಂದಿದೆ. ಮತ್ತು ಇದರೊಳಗಡೆ ಪೆಟ್ರೋಲ್ ಪ್ರೈಸು ತುಂಬಾ ಕಡಿಮೆ ಇದೆ ಬಸ್ಸು. ಎಷ್ಟಂದರೆ 2.80 ರಿಂಗೇಟ್ ಅಷ್ಟೇ. ಎಷ್ಟಿರ್ಬೋದು 2.8 ಅಂದರೆ 40 ಇಂದ 50 ರೂಪಾಯಿ ಒಳಗಡೆ ಪೆಟ್ರೋಲ್ ಸಿಗುತ್ತೆ ಈ ಜಾಗದಲ್ಲಿ. ಡೀಸೆಲ್ಲು ಅಷ್ಟೇ ನಿಯರ್ ಬೈ ಇರುತ್ತೆ. ಪೆಟ್ರೋಲು ತುಂಬ ಚೀಪು ಕಂಪೇರ್ ಮಾಡಿದ್ರೆ ನಮ್ಮ ಇಂಡಿಯಾಗೆ. ಇಲ್ಲಿ ನೋಡಿ, ಇಲ್ಲಿ ಹೋಗ್ತಿದೆಯಲ್ಲ ಗೋ KL ಅಂತ. ಈ ಬಸ್ಸು ಕುಲಾಲಂಪುರಲ್ಲಿ ಎಲ್ಲ ಕಡೆ ಓಡಾಡುತ್ತೆ ಮತ್ತು ಫ್ರೀ ಸರ್ವಿಸ್ ಕೊಡುತ್ತೆ. ಇಲ್ಲಿರೋ ಗೌರ್ನಮೆಂಟು ಆ ರೇಂಜ್ಗೆ ಪಬ್ಲಿಕ್ಗೆ ಫ್ರೀ ಸರ್ವಿಸ್ ಅಪ್ಪ. ನಾನು ಮನೆ ಬಿಡುವಾಗ ಫುಲ್ಲು ಬಿಸಿಲಿತ್ತು, ಇವಾಗ ನೆನೀತಾ ಇದ್ದೀನಿ. ಫುಲ್ ಮಳೆ ಬೀಳ್ತೈತೆ, ಅಂದರೆ ಒಂಥರ ಡ್ರಿಸ್ಲಿಂಗ್ ಟೈಪಲ್ಲಿ ಬೀಳ್ತಿದೆ. ಸೊ ಮಳೆದಲ್ಲೇ ಹಂಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ವೆದರ್ ತಣ್ಣಗಿದೆ, ಪಕ್ಕದಲ್ಲಿ ಗಿಡ ಮರಗಳಿರೋದ್ರಿಂದ. ಅದ್ರ ಜೊತೆ ಉದ್ದೊತ್ತಿಗೆ ಕಟ್ಟಿರೋ ಬಿಲ್ಡಿಂಗ್ಸು ನೋಡಿ. ಮಲೇಷಿಯಾ ಬ್ಯಾಂಕ್ ಎಷ್ಟು ದೊಡ್ಡದಾಗಿದೆ. ಈ ಬ್ಯಾಂಕ್ ಹೆಸರು ಅಂಬ್ಯಾಕ್. ಸೊ ಅಲ್ಲಿ ಕಾಣಿಸ್ತಿದ್ಯಾ, ಕುಲಾಲಂಪುರ್ ಅಂಬ್ಯಾಕ್ ಗ್ರೂಪ್ ಅಂತ. ಇಲ್ಲಿರೋ ಜನ ನಾವು ಹೇಗೆ ಮೊಬೈಲ್ನ ಕೈಯಲ್ಲಿ ಇಟ್ಕೊಂಡು ಹೋಗ್ತಿರೋ ಇಲ್ಲ ಪಾಕೆಟಲ್ಲಿ ಇಟ್ಕೊಂಡು ಹೋಗ್ತಿರೋ, ಅದೇ ಥರ ಇಲ್ಲಿರೋ ಜನ ಅವ್ರ ಹತ್ರ ಇರೋ ಅಂಬ್ರೆಲಾ ಮತ್ತು ರೈನ್ ಕೋಟ್ನ ಬ್ಯಾಗಲ್ಲಿ ಇಟ್ಕೊಂಡು ಕ್ಯಾರಿ ಮಾಡ್ತಾನೆ ಇರ್ತಾರೆ. ಯಾಕೆಂದರೆ ಕ್ಲೈಮೇಟ್ ಯಾವಾಗ ಚೇಂಜ್ ಆಗುತ್ತೋ ಅಂತ ಅವ್ರಿಗೆ ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರ ಎತ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲೋಡಿ ಫುಲ್ಲು ಮಳೆ ಬಿದ್ದೈತಂತ ಎಲ್ಲ ರೈನ್ ಕೋಟ್ ಹಾಕ್ಕೊಂಡಿದ್ದಾರೆ. ಬಸ್ಸು ನಾವೀಗ ಫೈನಲಿ KL ಟವರ್ ಹತ್ರ ಇದ್ದೀರಿ. ನಿಮಗೆ ಈ ಟವರ್ ಈಗ ಕಾಣಿಸ್ತಿದೆಯಲ್ಲ, ಮೇಲ್ಗಡೆಯಿಂದ ಯಾರ್ಯಾರೋ ಕೆಳಗಡೆ ಬೀಳ್ತಾ ಇದ್ದಾರೆ. ಅವರೆಲ್ಲ ಪ್ಯಾರಾಶೂಟ್ ಯೂಸ್ ಮಾಡ್ತಾ ಇದ್ದಾರೆ. ಬಸ್ಸು ಅಲ್ಲಿ ನೋಡಿ ಬರ್ತಾವ್ರೆ. ಬಸ್ಸು ನೀವೇನಾದರೂ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ನಿಮ್ಮ ಹತ್ರ ನಿಮ್ಮ ಓನ್ ಪ್ಯಾರಾಶೂಟ್ ಇಟ್ಕೊಂಡ್ಬರ್ಬೇಕಾಗುತ್ತೆ. ಮತ್ತು ನೀವು ಸರ್ಟಿಫಿಕೇಟ್ ಸಹ ತರಬೇಕು. ಅಂದರೆ ನೀವು ಇದರಲ್ಲಿ ಟ್ರೈನಿಂಗ್ ಮಾಡಿದ್ದೀರಿ ಅಂತ ಸರ್ಟಿಫಿಕೇಟ್ ಕೊಡ್ತಾರಲ್ವ ಅದು. ಮತ್ತು ಈ ಜಾಗದಲ್ಲಿ ರಿಜಿಸ್ಟರ್ ಮಾಡಬೇಕಾಗುತ್ತೆ. ನನ್ನ ಸಾವಿಗೆ ನಾನೇ ಕಾರಣ ಅಂತ ಹೇಳ್ಬಿಟ್ಟೇನೋ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಮೊದಲು ಈ ಥರ ಆ್ಯಕ್ಟಿವಿಟೀಸ್ ಇರಿಲ್ಲ ಈ ಜಾಗದಲ್ಲಿ. ಯಾಕೆ ಅಂದರೆ ಒಬ್ಬರು ಒಂದು ಜೀವನ ಕಳ್ಕೊಂಡ್ರು. ಸೊ ಅದರಿಂದ ಇದನ್ನು ಬ್ಯಾನ್ ಮಾಡಿದರು. ಮತ್ತು ರೀಓಪನ್ ಮಾಡಿದ್ದಾರೆ. ಅದು ಇವತ್ತೊಂದು ದಿವಸನೇ ರೀಓಪನ್ ಆಗಿದೆ ಬಸ್. ಸೊ ಅದಕ್ಕೆ ಎಷ್ಟೋ ಜನ ಮೇಲಿಂದ ಆಡ್ತಾ ಇದ್ದಾರೆ. ಈ ಜಾಗದಲ್ಲಿ ಮೇಲ್ಗಡೆ ಹೋಗಿ ನಾವು ವ್ಯೂನ ನೋಡ್ಬೋದು. ಅಂದರೆ ಕುಲಾಲಂಪುರ್ ವ್ಯೂನ ನಾವು ನೋಡ್ಬೋದು. ಆದರೆ ಈಗ ಹೋಗ್ತಿಲ್ಲ, ನಾನು ಜಸ್ಟ್ ನೋಡೋಕ್ಕೆ ಬಂದಿದ್ದೆ ಯಾವ ಥರ ಕಾಣಿಸುತ್ತೆ ಬೆಳಗ್ಗೆ ಹೊತ್ತು ಅಂತ. ತುಂಬ ಮೇಲ್ಗಡೆ ತಲೆ ಹಿಂಗೆ ಎತ್ತಿ ನೋಡಬೇಕಾಗುತ್ತೆ, ಆ ಥರ ಹೈಟ್ ಕಟ್ಟಿದ್ದಾರೆ. ಇದು KL ಟವರ್ ಅಂತ ಹೇಳ್ತಾರೆ. ಮತ್ತು ಇದಕ್ಕಿಂತ ಉದ್ದಕ್ಕೊಂದು ಬಿಲ್ಡಿಂಗ್ ಐತೆ, ಅದು ನನ್ನ ಹಿಂದ್ಗಡೆ ಐತೆ. ಮೆರೆಡೆಕ್
118 ಟವರ್ ಅಂತ ಹೇಳ್ತಾರೆ. ಇಡೀ ಈಸ್ಟರ್ನ್ ಏಷ್ಯಾದಲ್ಲಿ ನಂಬರ್ 1 ಆಗಿದೆ ಮತ್ತು ಇಡೀ ವರ್ಲ್ಡಲ್ಲಿ ನಂಬರ್ 2. ಅದು ಇನ್ನೂ ಕನ್ಸ್ಟ್ರಕ್ಷನಲ್ಲಿ ಇದೆ ಬಾಸ್. ಇನ್ನು ಈ ವರ್ಷ ಅಂದರೆ 2023 ಆಗಸ್ಟ್ ಟೈಮಲ್ಲಿ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾರೆ. ಮೆರ್ಡಾಕಾ ಅಂದರೆ ಇಂಡಿಪೆಂಡೆನ್ಸ್. ಸೊ ಮಲೇಷ್ಯಾಗೆ ಇಂಡಿಪೆಂಡೆನ್ಸ್ ಯಾವಾಗ ಸಿಕ್ತು ಅಂದರೆ ಇಂಡಿಯಾದಲ್ಲಿ 1947ಅಲ್ಲಿ ಇಂಡಿಪೆಂಡೆನ್ಸ್ ಸಿಕ್ತು. ಆದರೆ ಮಲೇಷ್ಯಾದಲ್ಲಿ 10 ವರ್ಷ ಆದಮೇಲೆ ಸಿಗುತ್ತೆ, ಅದೇ 1957ಅಲ್ಲಿ. ಸೊ ಅದೇ ಹೆಸರನ್ನ ಇಂಡಿಪೆಂಡೆಂಟ್ನ ಅವ್ರ ಭಾಷೆದಲ್ಲಿ ಮೆರ್ಡಾಕಾ ಅಂತ ಕರೀತಾರೆ. ಸೊ ಮೆರ್ಡಾಕಾ 118 ನೋಡಿ ಎಷ್ಟು ಉದ್ದಕ್ಕೂ ಇದೆ. ಈ KL ಟವರು ಅಬ್ಸರ್ವೇಷನ್ ಡೆಕ್ ಓಪನ್ ಇದೆ, ಬಟ್ ನಾನು ಈಗ ಹೋಗಲ್ಲ, ಈವ್ನಿಂಗ್ ಹಂಗೆ ಹೋಗ್ತೀನಿ. ಯಾಕೆಂದರೆ ನೈಟ್ ವ್ಯೂನು ಚೆನ್ನಾಗಿ ಕಾಣಿಸುತ್ತೆ ಬಾಸ್, ಅದಕ್ಕೋಸ್ಕರ. ಸೊ ಈಗ ಈ ಜಾಗದಿಂದ ಹೊರಡೋಣ, ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಬನ್ನಿ ಹೋಗೋಣ. ನೀವು ಕೇಳ್ಬೋದು ನನ್ನ ಏನಂತ ಅಂದರೆ, ಡ್ರೋನ್ ಇದೆಯಲ್ಲ ನಿಮ್ಮ ಹತ್ರ ಏನಕ್ಕೆ ಸುಮ್ಮನೆ ಮೇಲೆ ಹೋಗ್ತೀರಿ ಅಂತ. ಹಾಗಾದರೆ ಯೂಟ್ಯೂಬಲ್ಲಿ ಎಷ್ಟೋ ವೀಡಿಯೋಸ್ ಬರುತ್ತಲ್ವ, ಅಲ್ಲೇ ನೋಡಿಕೊಂಡು ನಾನು ಮನೇಲೇ ಇದ್ಬಿಡ್ಬೋದಲ್ಲ, ಯಾಕೆ ಬರಬೇಕಾಗುತ್ತೆ? ಅದಕ್ಕೋಸ್ಕರನೇ ಮೇಲೆಯಿಂದ ನಮ್ಮ ಕಣ್ಣಾರೆ ನೋಡಿದ್ರೇ ಒಂಥರ ಫೀಲು, ಡ್ರೋನಿಂದ ನೋಡೋದೇ ಒಂಥರ ಫೀಲ್ ಆಗುತ್ತೆ ಬಾಸ್. ಆದರೆ ಕಣ್ಣಾರೆ ನೋಡಿದ್ರೇ ಅಲ್ವಾ ಎಷ್ಟು ಚೆಂದ ಇದೆ ಅಂತ ಗೊತ್ತಾಗುತ್ತೆ. ಡ್ರೋನಲ್ಲೂ ಚೆನ್ನಾಗಿರೋದು ಕಾಣಿಸುತ್ತೆ, ಆದರೆ ಸ್ಯಾಟಿಸ್ಫೈ ಆಗಲ್ಲ ಬಾಸ್. ಮೇಲೆ ಹೋಗಿ ನೋಡಿದ್ರೇ ಸ್ಯಾಟಿಸ್ಫೈ ಆಗುತ್ತೆ. ಬನ್ನಿ ಈಗ ನೆಕ್ಸ್ಟ್ ಪ್ಲೇಸ್ ನಾವು ನೋಡೋಣ. ಬಸ್ಸು ನಾನೀಗ ನಿಮಗೆ ತೋರ್ಸೋಕ್ಕೆ ಹೊರಡ್ತಾ ಇರೋದು ಪೆಟ್ರೋನಸ್ ಟವರ್ ಅಂತ. ಅರ್ಥ ಆಗಿಲ್ಲಲ್ಲ, ಪೆಟ್ರೋನಸ್ ಟವರ್ ಅಂದರೆ ಟ್ವಿನ್ ಟವರ್. ಅದೇ ಬಸ್ಸು ನಾನೊಂದು ದಿವಸ ತೋರಿಸಿದ್ನಲ್ಲ ಇಂಡಿಯಾದಲ್ಲಿ, ದುರ್ಗಾ ಪೂಜೆ ದಿವಸ ತೋರಿಸಿದ್ದೆ. ಆದರೆ ಅವತ್ತು ಹೇಳಿದ್ದೆ ನಿಮಗೆ ಆ ಕಾಲ ಯಾವಾಗ ಬರುತ್ತೆ ನಾನು ರಿಯಲ್ ಟವರ್ನ ನೋಡೋಕ್ಕೆ ಅಂತ. ಈಗ ಬಂದಿದೆ ಬಾಸ್, ನನಗೆ ಆಶ್ಚರ್ಯ ಆಗ್ತೈತಿ ನಾನು ಮಲೇಷ್ಯಾದಲ್ಲಿ ಬಂದಿದ್ದೀನಿ ಅಂತ. ಈ ಟ್ವಿನ್ ಟವರ್ ಎಷ್ಟು ಹೈಟ್ ಇದೆ ಅಂದರೆ ನನಗಂತೂ ನೋಡಿ ಆಶ್ಚರ್ಯನೇ ಆಗೋಯ್ತು ಬಸ್ಸು. ಮತ್ತು ಇನ್ನೇನಂದರೆ ತಲೆ ಸ್ವಲ್ಪ ಸುತ್ತಾ ಇತ್ತು. ನನ್ನ ಮುಂದೆನೇ ಐತೆ ಟ್ವಿನ್ ಟವರು. ನೋಡಿ 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 ಟ್ವಿನ್ ಟವರು. ಈ ಟ್ವಿನ್ ಟವರು ಕುಲಾಲಂಪುರಲ್ಲೇ ಇದೆ. ಸೊ ಇದನ್ನ ಕುಲಾಲಂಪುರಲ್ಲಿ ಲ್ಯಾಂಡ್ ಮಾರ್ಕ್ ಆಗಿ ಯೂಸ್ ಮಾಡ್ತಾರೆ. ನಾವೇನಾದ್ರೂ ಮಲೇಷ್ಯಾಗೆ ಬಂದ್ರೆ ತಲೆನ ಸ್ಟ್ರೈಟ್ಗಂತೂ ಇಟ್ಕೊಂಡು ಹೋಗೋಕ್ಕಾಗಲ್ಲ. ಯಾಕೆಂದ್ರೆ ಇಲ್ಲಿರೋ ಜಾಗನ ನೋಡಬೇಕು ಅಂದರೆ ತಲೆನ ಮೇಲೆ ಎತ್ತಿ ನೋಡಬೇಕಾಗುತ್ತೆ. ಇಲ್ಲಿ ನೋಡಿ ಟ್ವಿನ್ ಟವರು, ಮತ್ತು ಇಲ್ಲಿ ಯಾವುದೋ ಪಕ್ಕದಲ್ಲಿ ಇನ್ನೊಂದು ಬಿಲ್ಡಿಂಗ್ ಐತೆ. ಇದು ಬ್ಯಾಂಕು. ಯಾವ ಬ್ಯಾಂಕ್ ಅಂದರೆ ಪಬ್ಲಿಕ್ ಬ್ಯಾಂಕ್ ಅಂತ ಕರೀತಾರೆ. ಇಲ್ಲಿ ನೋಡಿ ಅಡ್ವರ್ಟೈಸ್ಮೆಂಟ್ ಯಾವ ರೇಂಜಿಗೆ ಹಾಕಿದ್ದಾರೆ. ಮತ್ತು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ಎಲ್ಲ ಉದ್ದಕ್ಕೂ ಕಟ್ಬಿಟ್ಟಿದ್ದಾರೆ ಬಾಸ್. ಉದ್ದಕ್ಕೂ ಬಿಲ್ಡಿಂಗ್ ಕಟ್ಟಿದಾರಲ್ಲ, ಅದರಲ್ಲಿ ಟ್ವಿನ್ ಟವರು ಇನ್ನೂ ಉದ್ದಕ್ಕೂ ಕಟ್ಟಿದ್ದಾರೆ. ಈ ಟ್ವಿನ್ ಟವರು 1998ಅಲ್ಲಿ ಕಟ್ಟಿದ್ರು ಬಸ್ಸು. ಯಾವ ಥರ ಅಂದರೆ ಇಲ್ಲಿ ಮುಂದೆ ಕಾಣಿಸ್ತಿದೆಯಲ್ಲ, ಇದೊಂದು ಟವರು ಸೌತ್ ಕೊರಿಯಾ ಅವ್ರು ಕಟ್ಟಿದ್ರು. ಇದು ಪಕ್ಕದಲ್ಲಿರೋ ಟವರು ಜಪಾನ್ ಅವ್ರು ಕಟ್ಟಿದ್ರು ಬಸ್ಸು. ಸೆಂಟ್ರಲ್ ಕಾಣಿಸ್ತಿದೆಯಲ್ಲ ಅದು ಸ್ಕೈ ವಾಕ್ ಅಂತ ಹೇಳ್ತಾರೆ. ಆ ಸ್ಕೈ ವಾಕು ಟವರ್ 1ಇಂದ ಟವರ್ 2ಗೆ ಓಡಾಡೋಕ್ಕೆ ಈಸಿ ಆಗಲಿ ಅಂತ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಮತ್ತು ಏನಾದರೂ ಎಮರ್ಜೆನ್ಸಿ ಇರೋ ಟೈಮಲ್ಲಿ ಟವರ್ 1ಇಂದ ಟವರ್ 2ಗೆ ಎಕ್ಸಿಟ್ ಆಗಲಿ ಅಂತ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಅದಾದಮೇಲೆ ಇಡೀ ಪ್ರಪಂಚಕ್ಕೆ ನಂಬರ್ 1 ಟ್ವಿನ್ ಟವರ್ ಆಗುತ್ತೆ ಈ ಮಲೇಷ್ಯಾದಲ್ಲಿರೋ ಟ್ವಿನ್ ಟವರ್. ಬನ್ನಿ ಬಸ್ಸು ಒಳಗಡೆ ಹೋಗಿ ನೋಡೋಣ ಏನೇನಿದೆ ಅಂತ. ಬರ್ತೀರಿ ಇಲ್ಲಿ ನೋಡಿ ಎಷ್ಟೊಂದು ಜನ ಇರ್ತಾರೆ. ಇವರೆಲ್ಲ ಆ ಟ್ವಿನ್ ಟವರ್ ಫೋಟೋ ಹಿಡ್ಕೊತಾ ಇರ್ತಾರೆ. ಬಟ್ ಏನಂದರೆ ಅಲ್ಲಿ ಮೇಲ್ಗಡೆ ಕಾಣಿಸ್ತಿದ್ದೆಲ್ಲ ಆಂಟೆನಾ, ಅದು ಮಾತ್ರ ಕಾಣಿಸ್ಲೇಬೇಕು ಆ ಫೋಟೋದಲ್ಲಿ. ಯಾಕೆಂದರೆ ನಾನು ಫೋಟೋ ಹಿಡ್ಕೊಳ್ಳೋವಾಗ ಆ ಟವರ್ ಕಾಣಿಸ್ಬೇಕು. ಆ ಥರ ಫೋಟೋ ಹಿಡ್ಕೊಂಡೆ. ಯಾವ ಥರ ಗೊತ್ತಾ ನೋಡಿ, ಈ ಥರ ಫೋಟೋ ಹಿಡ್ಕೊಂಡಿದ್ದೀನಿ. ಸೊ ಎಲ್ಲರೂ ಇಲ್ಲಿ ಬಂದ ಮೇಲೆ ಆ ಫೋಟೋನ ಅದೇ ಥರ ರೀತಿಯಲ್ಲಿ ಹಿಡ್ಕೊಳ್ತಾರೆ. ನಿಮಗೆ ಕಾಣಿಸ್ತಿರೋ ಟವರ್ 1 ಟವರ್ 2 ಪೆಟ್ರೋನಸ್ ಟವರ್ ಅಂತ ಹೇಳ್ತಾರೆ. ಯಾಕೆ ಅಂದರೆ ಪೆಟ್ರೋನ್ಸ ಹೆಡ್ ಕ್ವಾರ್ಟರ್ ಆಗಿದೆ. ಏನಪ್ಪ ಇದು ಅಂದರೆ ಪೆಟ್ರೋಲ್ ಇದೆಯಲ್ವಾ, ಅದು ಕಂಪನಿ ಇಲ್ಲೇ ಇದೆ. ಅಂದರೆ ಅವರ ಓನ್ ಪ್ರಾಡಕ್ಟು ಪೆಟ್ರೋಲಿಯಮ್ಮು. ನೋಡಿ ಒಳಗಡೆ ಎಂಟ್ರಿ ಆಗೋಣ. ಮಾಲು ಓಪನ್ ಸಿಮ್ ಓಪನ್ ಆಗಿ ಬಸ್ಸು ಓಪನ್ ಆಯಿತು. ಏನು ಸಾಕಾಗೈತಪ್ಪ ಒಳಗಡೆ. ಟ್ವಿನ್ ಟವರ್ ಒಳಗಡೆ ಇದ್ದೀನಿ ಬಾಸ್. ಈಗ ಅಲ್ಲಿ ನೋಡಿ ಪೆಟ್ರೋನ್ಸ್ ಅಂತಿದೆಯಲ್ವಾ, ಅದನ್ನೇ ಪೆಟ್ರೋಲಿಯಂ ಅಂತ ಕರೆಯೋದು. ಯಾಕೆ ಪೆಟ್ರೋನ್ಸ್ ಅಂತ ಹಾಕಿದ್ದಾರೆ ಅಂದರೆ ಈ ಜಾಗದಲ್ಲಿ ಪೆಟ್ರೋನ್ಸ್ ಅನ್ನೋ ಹೆಡ್ ಕ್ವಾರ್ಟರ್ ಇದೆ. ಸೊ ಈ ಬಿಲ್ಡಿಂಗ್ ಫುಲ್ಲು ಹೆಡ್ ಕ್ವಾರ್ಟರೇ ಬಾಸ್. ಮತ್ತು ಕೆಳಗಡೆ ಮಾತ್ರ ಮಾಲ್ ಇರೋದು. ಈ ಮಾಲ್ ಒಳಗಡೆ ಏನೇನಿದೆ ಅಂತ ನನಗಂತೂ ಗೊತ್ತಿಲ್ಲ, ನಾನು ನೋಡ್ತಾ ಇದ್ದೀನಿ. ಸೊ ಎಂಟ್ರೆನ್ಸ್ ಹೇಗಿದೆ ಅಂತ. ಇದೇನಪ್ಪ ಹಿಂಗಿದೆ ಚೈನೀಸ್ ಅವ್ರದ್ದು ಅಂತ ಅಂದ್ಕೊಬೇಡಿ. ಚೈನೀಸ್ದು ನ್ಯೂ ಇಯರ್ ಸೆಲೆಬ್ರೇಷನ್ ಆಯಿತು 2023 ಜನವರಿ 22ನೇ ತಾರೀಕು. ನಾವು ಯುಗಾದಿಗೆ ಸೆಲೆಬ್ರೇಟ್ ಮಾಡ್ತಿರಲ್ಲ, ಅದೇ ಥರ ಚೈನೀಸ್ ಅವರು 22ನೇ ತಾರೀಕು ಜನವರಿ ಸೆಲೆಬ್ರೇಟ್ ಮಾಡ್ತಾರೆ ನ್ಯೂ ಇಯರ್ನ. ಸೊ ಅದೇ ಡೆಕೋರೇಷನು ಇಲ್ಲಿ ಮಾಡಿರೋದು. ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಎಲ್ಲೆಲ್ಲಿ ಚೈನೀಸ್ ಇದ್ದಾರೋ ಆ ದೇಶದಲ್ಲೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ. ಚೈನೀಸ್ ಅವ್ರ ಸ್ಟೈಲಲ್ಲಿ ಎಲ್ಲ ಕಟ್ಟಿರೋದು. ಇದು ಚರಿ ಗ್ಲೋಸ್ ಅಪ್ ಥರ ಎಫೆಕ್ಟ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ನೀವು ನೋಡ್ಬೋದು ಚೈನೀಸ್ ಮನೆ ಎಷ್ಟು ರೆಡ್ಗೆ ಎಷ್ಟು ಚೆನ್ನಾಗಿದೆ. ಫೆಸ್ಟಿವಲ್ ಫೋಟೋ ಬೂತ್ ಅಂತೆ. ಒಳಗಡೆ ಫೋಟೋ ಇಡ್ಸ್ಕೊಳಂಗಿದ್ರೆ ಒಳಗಡೆ ಹೋಗಬೇಕು. ಇಲ್ಲಿ ನೋಡಿ
ಮತ್ತು ಮೇಲ್ಗಡೆ ನೋಡಿ, ಇಲ್ಲಿ ನೋಡಿ ಡೂಮ್ ಅಂತ ಕಾಣಿಸ್ತಿದ್ದಿಲ್ಲ, ಈ ಡೂಮು ಟ್ವಿನ್ ಟವರು ಒಂದು ಲೆಫ್ಟ್ ಸೈಡ್ ಒಂದು ಉದ್ದಕ್ಕೂ ಇರುತ್ತೆ ಮತ್ತು ರೈಟ್ ಸೈಡ್ ಒಂದು ಉದ್ದಕ್ಕೂ ಇರುತ್ತೆ. ಸೆಂಟ್ರಲ್ಲಿ ಒಂದು ಡೂಮ್ ಮಾಡಿದ್ದಾರೆ, ಅದೇ ಇದು. ಸೊ ಇದ್ರೊಳಗಡೆ ಮಾಲ್ ಇರೋದು. ಫುಲ್ಲು ಫೋಟೋ ಶೂಟ್ ಮಾಡ್ತಾ ಇದ್ದಾರಪ್ಪ ಎಲ್ಲರೂ ಒಳಗಡೆ ಕುತ್ಕೊಂಡು. ಅಂದರೆ ನಿಮಗೆ ಟೇಬಲ್ ಕಾಣಿಸ್ತಿದೆಯಲ್ಲ, ಈ ಟೇಬಲು ಚೈನೀಸ್ ಅವರು ಯಾವ ಥರ ಕುತ್ಕೊಂಡು ತಿಂತಾರೆ ಅಂತ ತೋರಿಸ್ತಾ ಇರೋದು. ಮತ್ತು ಅಲ್ಲಿ ಕಿಚನ್ನು, ಇಲ್ಲಿ ಕುತ್ಕೊಳ್ತಿರೋದು ಇದೆಲ್ಲ ಡೂಪ್ಲಿಕೇಟ್ ಬಸ್ಸು, ಎಲ್ಲ ಒರಿಜಿನಲ್ ಅಲ್ಲ. ಮತ್ತು ಇಲ್ಲಿ ನೋಡಿ, ಇದೇನು ಕಾಫಿದಾ? ನನಗೇನು ಗೊತ್ತಿಲ್ಲ ಇದ್ರದ್ದು ಕರೆಕ್ಟಾಗ. ಮೇ ಬಿ ಕಾಫಿ ಕುಡಿಯೋದು ಅಂದ್ಕೊಳ್ತೀನಿ. ಹಾಂ, ಬನ್ನಿ ಇಲ್ಲ ಆಚೆ ಹೋಗೋಣ. ಈ ಟ್ವಿನ್ ಟವರ್ ಒಳಗಡೆ ಮಾಲ್ ಯಾವ ಥರ ಇತ್ತು ಅಂತ ನೋಡಿದ್ರಲ್ವಾ. ಇನ್ನು ಮಿಗ್ಲಿದ್ದು ಎಲ್ಲೆಲ್ಲಿ ನಾವು ಬೇರೆ ಮಾಲಲ್ಲೂ ನೋಡ್ತೀರಿ, ಸೊ ಅದೇ ಥರ ಇಲ್ಲೂ ಇರುತ್ತೆ. ಏನು ಸ್ಪೆಷಲ್ ಇಲ್ಲಿ ಅಂದರೆ ಟ್ವಿನ್ ಟವರ್ ಒಳಗಡೆ ಮಾಲ್ ಇದೆ, ಅದೊಂದೇ ಸ್ಪೆಷಲ್ ಅನಿಸಿದ್ದು. ಬಸ್ಸು ಈ ಡ್ರಿಸ್ಲಿಂಗ್ ಮಲೆಯಲ್ಲಿ ಎಕ್ಸ್ಪ್ಲೋರ್ ಮಾಡೋದು ತುಂಬ ಕಷ್ಟ ಆಗ್ತಿದೆ. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ನಿಮ್ಮ ವಾಟ್ಸಪ್ ಸ್ಟೇಟಸಲ್ಲಿ ಹಾಕಿ. ಮತ್ತು ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ. ಮತ್ತೆ ಬಾಯ್ ಬಸ್ಸು, ಟೇಕ್ ಕೇರ್.